ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿಯಾಗಿದೆ. ಸಿಎಂ ಗಾದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತರ ಕೋಲ್ಡ್ ವಾರ್ ಆಗ್ತಾ ಇದೆ. ಸಿಎಂ ಡಿಸಿಎಂ ನಡುವೆ ನೀ ಕೊಡೆ ನಾ ಬಿಡೆ ಸಮರ ಜೋರಾಗ್ತಾ ಇದೆ. ಪರಮೇಶ್ವರ್ ಡಿನ್ನರ್ ಪಾಲಿಟಿಕ್ಸ್ಗೆ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿದ್ದಾರೆ ಸುರ್ಜೇವಾಲಾ. ಡಿನ್ನರ್ ಸಭೆಗಳಿಗೆ ಕಡಿವಾಣ ಹಾಕಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ನಿಂದ ಒತ್ತಡ ಹಾಕಿಸಿ ಡಿಕೆ ಸಕ್ಸಸ್ ಆಗ್ಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಸಮರ ತಂತ್ರ ಹೆಣೆದಿದೆ ಸಿಎಂ ಟೀಮ್. ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗಿದೆಯಾ ಅನ್ನೋದು ಕೂಡ ಪ್ರಶ್ನೆ. ಅಂದ್ರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಈ ಮೀಟಿಂಗ್ ಆಗಿತ್ತಲ್ಲ, ಅದರಲ್ಲಿ ಎಲ್ಲವೂ ಕೂಡ ಸಿದ್ಧವಾಗಿದೆಯಾ ಅನ್ನುವಂತಹ ಪ್ರಶ್ನೆ. ನೋಡಿ, ಅಲ್ಲಿ ಸಾರಾ ಮಹೇಶ್, ಬಂಡೆಪ್ಪ ಕಾಶಂಪುರ್ ಈ ಭೇಟಿನೂ ಕುತೂಹಲ ಇತ್ತು. ಅಲ್ಲ, ಈಗ ನೋಡಿ ಇಲ್ಲಿ ಏನಾಗುತ್ತೆ, ಡೆಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ಬಂಡೆಪ್ಪ ಕಾಶಂಪುರ್ ಇದ್ದಾರೆ. ಬಂಡೆಪ್ಪ ಕಾಶಂಪುರ್ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಇದ್ದಾರೆ. ಆಮೇಲೆ ಸಾರಾ ಮಹೇಶ್ ಒಳ್ಳೆ ಒಕ್ಕಲಿಗ ನಾಯಕ ಆ ಭಾಗದಲ್ಲಿ, ಇದರಲ್ಲಿ ಅವರು ಕುರುಬ ನಾಯಕ ಆ ಭಾಗದಲ್ಲಿ. ನೋಡಿ, ಅದು ಏನು ಮಾತುಕತೆಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಒಂದು ಕಡೆ 13-12 ಜನ ಬಂದ್ರೆ ಖಾಲಿ ಆಗ್ಬಿಡ್ತದೆ. ಎನಿಹೌ, ಸಿದ್ದರಾಮಯ್ಯ ಬಣ ಡಿನ್ನರ್ ಪಾಲಿಟಿಕ್ಸ್ ಇಂದಾಗಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಸಿಎಂ ಗಾದಿ ಉಳಿಸಿಕೊಳ್ಳುವ ರೇಸ್ಗೆ ಬಿದ್ದಿರೋರ ಸಿಎಂ ಬಿದ್ದರೆ ಯಾವ ರೀತಿ ಉಳಿಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅಂತ ಬನ್ನಿ ನೋಡೋಣ. ತಂತ್ರಕ್ಕೆ ರಣತಂತ್ರ, ನಾಯಕರ ರಾಜಕೀಯದಾಟ, ಸಿಎಂ ಸೀಟ್ಗಾಗಿ ಗುದ್ದಾಟ, ಏಟಿಗೆ ತಿರುಗೇಟಿನ ಮಂತ್ರ. ಸದ್ಯ ಸಿದ್ದು ಟೀಮ್ ಹಾಗೂ ಡಿಕೆಶಿ ಟೀಮ್ ನಡುವೆ ಜಟಾಪಟಿ ಜೋರಾಗಿದೆ. ಸಿಎಂ ಗಾದಿಗಾಗಿ ಫೈಟ್ ಏರ್ಪಟ್ಟಿದೆ. ಡಿನ್ನರ್ ನೆಪದಲ್ಲಿ ಗುಪ್ತ ಮೀಟಿಂಗ್ ಮಾಡಿ ಸಂಚಲನ. ಮೀಟಿಂಗ್ ಹಿಂದಿರುವ ಅಜೆಂಡಾ, ಉದ್ದೇಶಗಳೇನು? ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಹಾಗೂ ಅವರ ಆಪ್ತರಿಗೆ ನೀಡಿದ್ದ ಔತಣಕೂಟ ಭಾರಿ ಸಂಚಲನ ಸೃಷ್ಟಿಸಿದೆ. ಏನೆಲ್ಲ ಚರ್ಚೆ ನಡೀತು, ಇನ್ಯಾವ ಗಾಳ ಉದಿಸುತ್ತಾರೆ, ಸಿಎಂ ಸೀಟ್ ಬಗ್ಗೆ ಏನು ಮಾತುಕತೆ ನಡೀತು ಅನ್ನೋ ಚರ್ಚೆ ಜೋರಾಗಿದೆ. ಇದರ ಬೆನ್ನಲ್ಲೇ ಡಿನ್ನರ್ ಮೀಟಿಂಗ್ ಹಿಂದಿರುವ ಅಜೆಂಡಾ ಏನು ಅನ್ನೋದರ ಎಕ್ಸ್ಕ್ಲೂಸಿವ್ ವರದಿ ರಿಪಬ್ಲಿಕ್ಗೆ ಲಭ್ಯವಾಗಿದೆ. ಡಿಕೆಶಿಗೆ ಸೆಡ್ಡು ಹೊಡೆದಿರುವ ಎಸ್ಸಿ ಸಚಿವರು ಸಿಎಂ ಜೊತೆ ಡಿನ್ನರ್ ಸಭೆ ನಡೆಸಿ ಆಕ್ಷನ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಮುಂದೆ ಎದುರಾಗಬಹುದಾದ ರಾಜಕೀಯ ಬೆಳವಣಿಗೆಗಳ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಸಿಎಂ ಬಣ ಸನ್ನದ್ಧರಾಗ್ತಿದ್ದಾರೆ. ಡಿನ್ನರ್ ಸಭೆ ಚರ್ಚಿಸಿದ್ದೇನು? ಔತಣಕೂಟ ಮೀಟಿಂಗ್ನಲ್ಲಿ ತಮ್ಮ ಜಾತಿವಾರು ಶಾಸಕರನ್ನ ಒಗ್ಗೂಡಿಸುವ ಪ್ಲಾನ್ ನಡೆದಿದೆ. ಎಸ್ಸಿ ಶಾಸಕರನ್ನ ಒಗ್ಗೂಡಿಸುವ ಕೆಲಸ ನಡೀತಾ ಇದೆ. ಇದರ ಭಾಗವಾಗಿ ಜಿಲ್ಲಾವಾರು ಸಭೆ ಆರಂಭಿಸಿರುವ ಜಾರಕಿಹೊಳಿ ಬೀದರ್, ಯಾದಗಿರಿ, ರಾಯಚೂರಲ್ಲಿ ದಲಿತ ಶಾಸಕರ ಜೊತೆ ಸತೀಶ್ ಜಾರಕಿಹೊಳಿ ಸಭೆ ನಡೆಸುತ್ತಿದ್ದಾರೆ. ದಲಿತ ಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿಯೋದಕ್ಕೆ ತಯಾರಿ ನಡೆಸಲಾಗಿದೆ. ಈಗ ಹಠ ಹಿಡಿದರೆ ಮಾತ್ರ ದಲಿತರಿಗೆ ಸಿಎಂ ಪಟ್ಟ ಸಿಗುತ್ತೆ. ದಲಿತರಿಗೆ ಸಿಎಂ ಸಿಕ್ಕರೆ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ಅನುಕೂಲ ಆಗಲಿದೆ. ಆಗ ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಮಾಡಬಹುದು. ಈಗ ಪರಮೇಶ್ವರ್ ಹೆಸರು ಮುಂಚೂಣಿಗೆ ತರೋದಕ್ಕೆ ಕಾಲ ಪಕ್ವ ಆಗಿದೆ. ಜಿಲ್ಲಾವಾರು ಸಭೆ ಮೂಲಕ ಸತೀಶ್ ಇದೇ ಮೆಸೇಜ್ ಪಾಸ್ ಮಾಡಿದ್ದಾರೆ. ಎಲ್ಲ ಶಾಸಕರು ನಮ್ಮ ಬೆಂಬಲಕ್ಕೆ ನಿಲ್ಲಿ ಅಂತ ಮನವಿ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹಾದೇವಪ್ಪ ಮೂವರಲ್ಲಿ ಯಾರೇ ಸಿಎಂ ಆಗಲಿ ಒಟ್ಟಾಗಿ ಬೆಂಬಲಕ್ಕೆ ನಿಲ್ಲೋಣ ಅನ್ನೋ ಅಭಿಪ್ರಾಯಕ್ಕೆ ಬಂದಿರುವ ಸಚಿವರು. ಡಿನ್ನರ್ ಪಾಲಿಟಿಕ್ಸ್ ನಿಂದಾಗಿ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಇದಕ್ಕೆ ಸಿಎಂ ಹಾಗೂ ಡಿಸಿಎಂ ತಂತ್ರ ಹಾಗೂ ರಣತಂತ್ರ ವರ್ಕೌಟ್ ಆಗಲಿದೆಯಾ ನೋಡಬೇಕು. ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಆ ಥರ ಸಾಧ್ಯ ಇದೆಯಾ? ಸತೀಶ್ ಜಾರಕಿಹೊಳಿ ಯಾರು 3 ಜನ ಇರೋದು? ಒಂದು ಮಹಾದೇವಪ್ಪ, ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ನಂತರ ನಮ್ಮನ್ನು ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಮಾಡಬೇಡಿ, ಹಿಂಗೆಲ್ಲ ಹೇಳಕ್ಕಾಗತ್ತಾ? ಅಲ್ಲ, ಅದಕ್ಕೆ ಒತ್ತಡ ತರ್ತಕ್ಕಂಥ ಒಂದು ಕಾರ್ಯತಂತ್ರವನ್ನ ಇವರು ಮಾಡ್ತಾ ಇರ್ತಕ್ಕಂಥದ್ದು ಪ್ರಕಾಶ್. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಮತ್ತು ಅವರು ಅಧ್ಯಕ್ಷ ಸಿಎಂ ಸ್ಥಾನವನ್ನು ಪಡಿಬೇಕು ಅನ್ನುವಂಥ ಆ ಸಂದರ್ಭ ಬಂದಾಗ ನಾವು ಕೂಡ ರೆಡಿ ಆಗಿರ್ಬೇಕು. ಈ ಹಿಂದಿನಿಂದ ಕೂಡ ದಲಿತ ಸಿಎಂ ಬೇಕು ಅನ್ನುವಂಥ ಒತ್ತಡ ಇದ್ದೇ ಇದೆ. ಅದಕ್ಕೆ ಈಗ ಕಾಲ ಪಕ್ವವಾಗಿದೆ. ಅದನ್ನ ನಾವು ಸಂಘಟನೆ ಮಾಡುವ ಮೂಲಕ ನಮ್ಮ ಶಾಸಕರೆಲ್ಲ ಏನಿದ್ದಾರೆ ಅವರನ್ನು ಹಿಡಿದಿಟ್ಕೊಳ್ಳುವಂತ ಕೆಲಸವನ್ನ ಮಾಡೋಣ. ಮತ್ತು ಇನ್ನೊಂದಿಷ್ಟು ಬೇರೆ ಸಮುದಾಯದ ಶಾಸಕರು ಕೂಡ ನಮಗೆ ಬೆಂಬಲ ಕೊಡುವಂತ ಸಾಧ್ಯತೆಗಳಿದಾವೆ. ಅವನು
ಕೂಡ ಹಿಡಿದಿಟ್ಕೊಂಡಾಗ ಅಂತಿಮವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮತದಾನ ಆಗುತ್ತೆ. ಮತದಾನ ಯಾರಿಗೆ ಹೆಚ್ಚಾಗಿ ಬರುತ್ತೆ ಅವರು ಸಿಎಂ ಆಗೇ ಆಗ್ತಾರೆ. ಅದಕ್ಕೆ ಈಗಲೇ ಪ್ರಯತ್ನವನ್ನ ಮಾಡಿ ನಾವು ಒಂದಷ್ಟು ಸಮುದಾಯವನ್ನು ಹಿಡಿದಿಟ್ಕೊಳ್ಳುವಂತ ಕೆಲಸ ಆಗಿದ್ದೇ ಆದಲ್ಲಿ ಅದು ಮುಂದಿನ ದಿನಗಳಲ್ಲಿ ಸುಲಭ ಆಗುತ್ತೆ ಅನ್ನುವಂಥದ್ದು ಒಂದು ಚರ್ಚೆ ಮೊನ್ನೆ ನಡೆದಂತ ಡಿನ್ನರ್ ಮೀಟಿಂಗ್ ಅಲ್ಲಿ ಆಗಿದೆ ಅನ್ನುವಂತ ಮಾಹಿತಿ. ಇದ್ರ ಜೊತೆಗೆ ಈಗಾಗಲೇ ಇನ್ನು ಡಿನ್ನರ್ ಪಾಲಿಟಿಕ್ಸ್ ಮೀಟಿಂಗ್ ಅನ್ನ ಇವತ್ತು ಕೂಡ ಕರೆಯಲಾಗಿತ್ತು. ಅದು ಇದೇ ಉದ್ದೇಶದಿಂದ ಕರೆಯಲಾಗಿತ್ತು. ದಲಿತ ಸಮುದಾಯದ ಮತ್ತು SC/ST ಸಮುದಾಯದ ಶಾಸಕರನ್ನ ಮತ್ತು ಸಚಿವರನ್ನ. ಅದಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಅದು ಹೊರತಾಗಿ ಕೂಡ ಇವರೇನು ಸೈಲೆಂಟ್ ಆಗಿ ಇರ್ತಾರೆ ಅನ್ನುವಂಥದ್ದೇನಿಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಇದು ಸೈಲೆಂಟ್ ಆಗಿ ಡಿನ್ನರ್ ಮೀಟಿಂಗ್ ಗಳಾಗಬಹುದು, ಒಬ್ಬರ ಮನೆಯಲ್ಲಿ ಸೇರುವಂತ ಕೆಲಸಗಳಾಗಬಹುದು. ಆ ಮೂಲಕ ಸಮುದಾಯದ ಶಾಸಕರನ್ನ ಒಟ್ಟುಗೂಡಿಸತಕ್ಕಂಥದ್ದು. ಈಗಾಗಲೇ ಬಿದರು, ಯಾದಗಿರಿ, ರಾಯಚೂರು ಪ್ರವಾಸವನ್ನ ಕಳೆದ 3 ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾಡ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಕೂಡ ರಹಸ್ಯ ಸಭೆಗಳನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಸಮುದಾಯದ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಾಗಿದೆ, ದಲಿತ ಸಮುದಾಯ ಮತ್ತು ST ಸಮುದಾಯ ಕೂಡ. ಅವರನ್ನು ಕೂಡ ಒಗ್ಗಟ್ಟು ಮಾಡುವಂತ ಕೆಲಸಗಳು ಈಗಾಗಲೇ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದನ್ನ ಹಂತ ಹಂತವಾಗಿ ಮಾಡ್ತಾ ಹೋಗಿ ಅಂತಿಮವಾಗಿ ಏನಾದ್ರೂ ಅಧಿಕಾರ ಹಂಚಿಕೆ ಅಂತ ಸಂದರ್ಭ ಬಂದಾಗ ಇವರು ಹೋಗಿ ಕೇಳಿದ್ರು, ಕೇಳಿದ ತಕ್ಷಣ ಹೈಕಮಾಂಡ್ ಓಕೆ ತಗೊಳೋಗಿ ಅಂತ ಎಲ್ಲ ಹೇಳಲ್ಲ. ಹೈಕಮಾಂಡ್ ಹೇಳುತ್ತೆ ಹೌದಾ ಏನು ದಲಿತರಾಗಬೇಕಾ, ಓಕೆ ಫೈನ್. ಇವ್ರ ಪ್ಲಾನ್ ಸಿಎಂ ಆಗದೆ ಇದ್ರು DCM ಸ್ಥಾನನಾದ್ರೂ ಸಿಗ್ಲಿ ಅಲ್ಲ. ಅವರು ಈಗ ಹೈಕಮಾಂಡ್ ಏನು ಕಡಿಮೆ ಅಲ್ಲ, ಹೈಕಮಾಂಡ್ ಕೇಳುತ್ತೆ ಏನು ಹೌದಾ ಎಷ್ಟು ದಲಿತರು ಗೆದ್ದು ಬಂದಿದ್ದಾರೆ ಅಂದ್ಬಿಟ್ಟು ರಿಸರ್ವೇಶನ್ ಬಿಟ್ಟು ಎಷ್ಟು ಜನರಿಗೆ ಟಿಕೆಟ್ ಕೊಟ್ರಿ ನೀವು, ಎಷ್ಟು ಜನ ಗೆದ್ದು ಬಂದಿದ್ದಾರೆ. ಈಗ ನಾನು ಹೈಕಮಾಂಡ್ ಆಗಿದ್ರೆ ಒಂದು ಪ್ರಶ್ನೆ ಕೇಳ್ತಿದ್ದೆ, ಹೌದಾ ನಿಮ್ಗೆ ಕೊಡ್ಬೇಕಾ, ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ, DKಗೆ ಯಾಕೆ ಕೊಡಬಾರ್ದು, DK 5% ಒಕ್ಕಲಿಗೆ ವೋಟರ್ನ ಇಲ್ಲಿಗೆ ತಂದ್ರಲ್ಲ ನೀವೇನ್ ತಂದ್ರಿ ಒಂದು ಕೇಳ್ತಾರೆ. ನಂಬರ್ 1. ಎರಡನೇದು ಇನ್ನೊಂದು ಪಾಯಿಂಟ್ ಇದೆ. ಈಗ ಇವ್ರು ಹೇಳ್ತಾರಲ್ಲ 136 ಸೀಟು ಅಂತ ಕಾಂಗ್ರೆಸ್ ಅವರು, ಓಕೆ ಬಂದಿದ್ದಾರೆ. ನಿಮಗೆ ಬಹುತೇಕ ಒಂದು 30ರಿಂದ 40 ಸೀಟು ಕಾಂಗ್ರೆಸ್ಗೆ ಜಾಸ್ತಿ ಬರೋದಕ್ಕೆ ಕಾರಣ ಯಡಿಯೂರಪ್ಪ. ಹೌದು, ಅವ್ರು ಕೆಳಗಿಳಿದಿದ್ದಕ್ಕೆ. ಹೌದು, ನೀವು 40-45 ಜನ ಲಿಂಗಾಯತರಿಗೆ ಟಿಕೆಟ್ ಕೊಡ್ತೀರಿ 2023ರಲ್ಲಿ. ಎಷ್ಟು ಜನರಿಗೆ? 45 ಜನರಿಗೆ ಅಪ್ರಾಕ್ಸಿಮೇಟ್ ನಾನು ಹೇಳಿ. 35ರಿಂದ 37 ಜನ ಗೆದ್ದು ಬರ್ತಾರೆ ಶ್ರುತಿ. ಅದಕ್ಕೇನಂತ ನಮ್ಮ ಪಾರ್ಟಿಗೆ ಅಂತ ನೋ 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 ನೋ. ಇದೇ ಚುನಾವಣೆ 2018ರಲ್ಲಿ ನೀವು ಇಷ್ಟೇ ಜನರಿಗೆ ಟಿಕೆಟ್ ಕೊಟ್ಟಿರ್ತೀರಿ, 45 ಜನರಿಗೆ 15 ಜನ ಮಾತ್ರ ಗೆದ್ದು ಬಂದಿರ್ತಾರೆ. ಬಿಕಾಸ್ ಯಡಿಯೂರಪ್ಪ ಇದ್ರು ಬಿಜೆಪಿಯಲ್ಲಿ ಬಿಜೆಪಿಗೆ ಹೋಗಿರುತ್ತೆ. 2018ರಲ್ಲಿ ಈ 35 ಲಿಂಗಾಯತ MLAಗಳಿದಾರಲ್ಲ ಅದು ಬಿಜೆಪಿಯಲ್ಲಿ ಇದ್ರು, ಕಾಂಗ್ರೆಸ್ ಅಲ್ಲಿ 15 ಇದ್ದದ್ದು. ಈ ಬಾರಿ ಅಲ್ಲಿ ಕಡಿಮೆ ಆಗಿದೆ, ಇಲ್ಲಿ ಜಾಸ್ತಿ ಆಗಿದೆ. ನಂಬರ್ 1. ಆಮೇಲೆ 19% ವೋಟ್ ಬರ್ತಾ ಇತ್ತು JDSಗೆ ಪ್ರತಿ ವರ್ಷ, ಪ್ರತಿ ಎಲೆಕ್ಷನ್ ಅಲ್ಲಿ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ 6% ಜನ ಈ ಕಡೆ ವೋಟ್ ಹಾಕಿದ್ರು. ಅದನ್ನ ಅವ್ರು ಕೇಳ್ತಾರೆ. ಹೈಕಮಾಂಡ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈ ಬಾರಿ ಮಾತ್ರವಲ್ಲ, ನಿಜ ಹೇಳ್ಬೇಕು ಅಂತಂದ್ರೆ ಇದನ್ನು ಕೆಲವರಿಗೆ ಬಹಳ ಸೋಜಿಗ ಅನಿಸ್ಬೋದು ಹೇಳಿದ್ದು. 2013ರಲ್ಲಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಯಾರು ಗೊತ್ತಾ? ಒನ್ಸ್ ಅಗೇನ್ ಯಡಿಯೂರಪ್ಪ KJP ಮಾಡಿಲ್ಲ ಅಂತಂದಿದ್ರೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರ್ತಾನೆ ಇರಲಿಲ್ಲ. ಆಯ್ತಾ? ಬಿಜೆಪಿಗೆ 20% ವೋಟ್ ಬಂದಿದ್ದು, JDSಗೆ 20% ವೋಟ್ ಬಂದಿದ್ದು, ಯಡಿಯೂರಪ್ಪನವರಿಗೆ 10% ವೋಟ್ ಬಂದಿತ್ತು. ಆಮೇಲೆ ಅವರಿಗೆ 3% ವೋಟ್ ಬಂದಿತ್ತು, ಯಾರು? ರಾಮುಲು ಅವರಿಗೆ. ಆ ಟೈಮಲ್ಲಿ ಅವರು ಬಂದ್ರ. ಈ ಬಾರಿನೂ ಅಷ್ಟೇ. ಹಾಗಿದ್ರೆ ನೀವು ನಿಜವಾದ ಕಾಂಗ್ರೆಸ್ಗೆ ತಾಕತ್ತಿದ್ರೆ 2018ರಲ್ಲಿ ಬರಬೇಕಾಗಿತ್ತು. ಯಾಕೆ ಬರಲಿಲ್ಲ? ಯಾಕೆ 80 ಬಂತು? ಯಾಕಂದ್ರೆ ಯಡಿಯೂರಪ್ಪನಿಗೆ ಮತ್ತೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ನೀವು ನಿಜವಾಗ್ಲೂ ಈಗ ಒಂದು ಮಾತು ಹೇಳ್ತಾರೆ, ಅದು CM ಉದಾಸಿ ನನಗೆ ಹೇಳ್ತಾ ಇದ್ರು ಅವತ್ತು ತೀರ್ಕೊಳ್ಳೋದಕ್ಕಿಂತ ಮೊದಲು. ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಯಾರ ಕಾರಣ ಅಂದ್ರೆ ಅವರು ಅಂತ ಹೇಳುವಾಗ ಯಡಿಯೂರಪ್ಪ ಕಾರಣ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದು ಕುಮಾರಸ್ವಾಮಿ, ಆಮೇಲೆ ಸಿದ್ದರಾಮಯ್ಯ ಅಲ್ಲ ಯಾರು ನಮ್ಮ ಸದಾನಂದ ಗೌಡ್ರು, ಆಮೇಲೆ ಇವರು ಯಾರು ನಮ್ಮ ಹುಬ್ಳಿ ಜಗದೀಶ್ ಶೆಟ್ಟರ್. ಆ ನಂತರ KJP ಕಟ್ಟದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು. ಅದಾದ ನಂತರ ಬಸವರಾಜ ಬೊಮ್ಮಾಯಿ. 5 ಜನರನ್ನು CM ಮಾಡಿದ್ರು ಅವರು ಅಂತ. ಹೌದು, ನಿಜವಾಗ್ಲು 5 ಜನರನ್ನು CM ಮಾಡಿದ್ರು.